ಲೋಕಸಭಾ ಚುನಾವಣೆ ಮಾನಿಟಾಣಾ ವ್ಯಾಪ್ತಿಯಲ್ಲಿ ಪೊಲೀಸರು ಮತ್ತು ಸಿಐಎಸ್ಎಫ್ ಪಡೆ ಪಥಸಂಚಲನ. ಲೋಕಸಭಾ ಚುನಾವಣೆಗೆ ದಿನಾಂಕ ನಿಗದಿ ಹಾಗೂ ನೀತಿ ಸಂಹಿತೆ ಜಾರಿಯಾಗಿರುವ ಹಿನ್ನೆಲೆಯಲ್ಲಿ ನಗರದ ಹಲವೆಡೆ ಭದ್ರತಾ ಪಡೆಗಳಿಂದ ಪಥಸಂಚಲನ ನಡೆಸಲಾಯಿತು. ಮಾನಿ ಪೊಲೀಸರು ಹಾಗೂ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ತಂಡಗಳಿಂದ ಮಂಗಳವಾರ ಸಮಾಜಘಾತುಕ ಚಟುವಟಿಕೆಗಳಲ್ಲಿ ಭಾಗಿಯಾಗುವವರು, ನೀತಿ ಸಂಹಿತೆ ಉಲ್ಲಂಘಿಸುವವರಿಗೆ ಎಚ್ಚರಿಕೆ ಹಾಗೂ ಚುನಾವಣೆ ಪ್ರಕ್ರಿಯೆ ಮೇಲೆ ಗಮನ ಇರಿಸುವುದರ ಭಾಗವಾಗಿ ಠಾಣಾ ವ್ಯಾಪ್ತಿಯಲ್ಲಿ ಪಥಸಂಚಲನವನ್ನು ಮಂಗಳವಾರ ಆರಂಭಿಸಿದರು. ಶಸ್ತ್ರಾಸ್ತ್ರಧಾರಿ ಸಿಐಎಸ್ಎಫ್ ಯೋಧರು ಹಾಗೂ ಪೊಲೀಸರು ಒಳಗೊಂಡಂತೆ 70ಕ್ಕೂ ಅಧಿಕ ಜನರ ತಂಡ ಠಾಣೆ ಮೂಲಕ ಟಿಪ್ಪು ಸುಲ್ತಾನ್ ಸರ್ಕಲ್, ದರಿಯಾ ಸರ್ಕಲ್, ನಾಲಾ ರಸ್ತೆಯಿಂದ ತಹಸೀಲ್ ಕಚೇರಿ, ನಂತರ ಬಸ್ ನಿಲ್ದಾಣದ ಮೂಲಕ ಬಸವ ವೃತ್ತ, ವಾಲ್ಮೀಕಿ ಸರ್ಕಲ್ ಹೀಗೆ ಇಸ್ಲಾಂ ನಗರ ಮೂಲಕ ಠಾಣೆಯವರೆಗೆ ಪಥಸಂಚಲನ ನಡೆಸಿದರು. ಲೋಕಸಭಾ ಚುನಾವಣೆ 2024ರ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ವಿಶ್ವಾಸವನ್ನು ಕೇಂದ್ರ ಮೀಸಲು ಪೊಲೀಸ್ ಪಡೆ ಮತ್ತು ಸ್ಥಳೀಯ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ವ್ಯಾಪ್ತಿಯಲ್ಲಿ ಪಥಸಂಚಲನ ನಡೆಸುವ ಮೂಲಕ ಜನರಲ್ಲಿ ವಿಶ್ವಾಸವನ್ನು ತುಂಬಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ವಿಎಸ್ ಹಿರೇಮಠ್, ಪಿಎಸ್ಐಗಳಾದ ಸುಬ್ರಹ್ಮಣ್ಯ, ವೀರನ್ಗೌಡ, ತ್ಯಾಗರಾಜ್, ರಾಮಣ್ಣ, ಸಿಐಎಸ್ಎಫ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು, ಪೊಲೀಸ್ ಪೇದೆಗಳು ಇದ್ದರು.